ನೀವು ನೋಡಿದ್ರೆ ಸಣ್ಣ ವಿಷಯ ಅಂತಿದ್ದೀರಾ, ಆದರೆ ಇಲ್ಲ ಅಭಿ ನೋಡಿದ್ರೆ ಅದ್ಯಾಕೆ ಹೀಗೆ ಇದ್ಯಾಕೆ ಹೀಗೆ ಅಲ್ಲೇ ನಿತ್ತು ಇಲ್ಲೇ ನಿತ್ತು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಪ್ರಾಣ ತಿಂತಿದ್ದಾನೆ. ನಾನು ಏನಂತ ಉತ್ತರ ಕೊಡ್ಲಿ? ಆ ಲೀಲಾ ಅವತ್ತು ಅಂತರ ಡೈರಿ ಕೊಡಕ್ ಬಂದಿದ್ಲು, ಅದನ್ನ ಓದಿದ್ದಿದ್ರೆ ಅಟ್ಲೀಸ್ಟ್ ಏನಾದ್ರೂ ಗೊತ್ತಾಗ್ತಿತ್ತು. ತಪ್ಪು ನಾನು ಹಿಂದಿಟ್ಕೊಂಡು ನನ್ನನ್ನು ಕೇಳಿದ್ರೆ ನಾನೇ ಹೇಳಿ. ನೋಡೋ, ನೀನು ನನ್ನನ್ನು ಎಷ್ಟು ಕಡಿಮೆ ಕಾಂಟ್ಯಾಕ್ಟ್ ಮಾಡ್ತೀಯೋ ಅಷ್ಟು ಒಳ್ಳೇದು ನಿನಗೇನೆ. ನನ್ನ ಜೊತೆ ಮಾತಾಡ್ತಿರೋದೇನಾದ್ರೂ ಏಜೆಗೆ ಗೊತ್ತಾಯ್ತು, ನೀನನ್ನ ನಿಂತ ಜಾಗದಲ್ಲೇ ಊತ ಹಾಕಿಬಿಡ್ತಾನೆ. ಏಜೆ ಇಮೋಷನಲ್ಲಿ ಎಷ್ಟು ಸಾಫ್ಟ್ ಇದನೋ ಅಷ್ಟೇ ಟೆರರ್ ಇದ್ದಾನೆ. ಮೋಸ ಮಾಡಿದ್ರೆ ಅನ್ನೋ ವಿಷಯ ಅವನ ಕಿವಿಗೆ ಬಿದ್ದರೆ ನಾನಲ್ಲ, ಆ ಬ್ರಹ್ಮ ಬಂದ್ರೂ ನಿನ್ನ ಕಾಪಾಡೋಕ್ಕಾಗಲ್ಲ. ಹುಷಾರ್. ಹಾಗಂತ ನಾನೇನ್ ಮಾಡ್ಲಿ? ಗೊತ್ತಿಲ್ಲದೆ ಇರೋದನ್ನ ಗೊತ್ತಿದೆ ಅಂತ ಹೇಗೆ ಹೇಳಿ? ಅಂತರ ಸತ್ತ ಮೇಲೂ ನನ್ನ ಪ್ರಾಣ ತಿಂತಿದ್ದಾಳೆ, ನನ್ನ ಕರ್ಮ. ಅಂತರ ಹಾಳಾದ್ದು ಏನಾಗಿದೆ ಈ ಫೋನ್ಗೆ? ನಮ್ಮ ಕಾಲದಲ್ಲಿ ಮಳೆ ಬಂದು ಕಂಬ ಬಿದ್ದು ಲ್ಯಾಂಡ್ಲೈನ್ ಹಾಳಾಗ್ತಿತ್ತು. ಈ ಕಾಲದಲ್ಲಿ ಮೊಬೈಲ್ ಫೋನ್ಗೆ ಮಳೆ ಎಂಥದ್ದು ಕಂಬ ಎಂಥದ್ದು? ಬಾ, ಕಾಲ ಬದಲಾಗ್ತಾ ಹೋದ್ರೂ ಸಮಸ್ಯೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಏನು ಕರ್ಮನೋ ಏನೋ. ಲೀಲಾ, ಅಮ್ಮ ಲೀಲಾ. ಬಂದೆ 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 ಬಂದೆ. ಏನಜ್ಜಿ? ಆಗ್ಲಿಂದ ಕರಿತಾನೆ ಇದ್ದೀನಿ. ಎಲ್ಲಿ ಹೋಗಿದ್ದೆ ನೀನು? ಏನು ಮಾಡ್ತಿದ್ದೆ? ನಾನು ಅಡುಗೆ ಮಾಡ್ತಿದ್ದೆ. ಏನು ವಿಷಯ ಹೇಳಿ? ನಾನು ಆಗ್ಲಿಂದ ರಾಮಗೆ ಫೋನ್ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಿಲ್ಲ ಕಣೆ. ಹೇಳಿದ್ದ ಹೇಳೋ ಕಿಸ್ಬಾಯ್ದಾಸ ಅನ್ನೋ ಥರ ಅನೇಬಲ್ ಟು ಕನೆಕ್ಟ್ ಅಂತ ಬರ್ತಾನೆ ಇದೆ. ಅಜ್ಜಿ, ನೆಟ್ವರ್ಕ್ ಇಲ್ಲ ಅಂದಾಗ ಮೊಬೈಲ್ ಕಂಪ್ನಿ ಓನರ್ ಕಾಲ್ ಮಾಡಿದಾಗೂ ಕಾಲ್ ಹೋಗಲ್ಲ. ಏನು ಟವರಲ್ಲಿ ಇಶ್ಯೂ ಇರುತ್ತೆ, ಆಮೇಲೆ ಕನೆಕ್ಟ್ ಆಗುತ್ತೆ ಬಿಡಿ. ಅದೆಲ್ಲ ಆಗೋದಿಲ್ಲ. ನಾ ರಾಮ್ ಹತ್ರ ಈಗಲೇ ಮಾತಾಡಬೇಕು. ಫೋನ್ ಮಾಡು ತಗೋ. ಅಜ್ಜಿ, ನೀವು ಮಾತಾಡಬೇಕು ಅಂದರೆ ನಾನೇ ಕಾಲ್ ಮಾಡಬೇಕು? ಅಯ್ಯೋ, ನೀನು ಮಾಡಿದರೆ ನಿನ್ನ ಹತ್ರ ಫೋನ್ ತಗೊಂಡು ನಾನು ಮಾತಾಡ್ತೀನಿ ಕಣೆ. ಅಯ್ಯೋ ಅಜ್ಜಿ, ನಿಮ್ಮ ಫೋನೇ ಕನೆಕ್ಟ್ ಆಗಿಲ್ಲ ಅಂದಮೇಲೆ ನನ್ನ ಫೋನ್ ಕನೆಕ್ಟ್ ಆಗುತ್ತಾ? ಆಗುತ್ತೆ ಕಣೆ, ನಿಮ್ಮಿಬ್ಬರ ಸಂಬಂಧನೇ ಹಾಗೆ. ಇನ್ಯಾರಿಗೂ ಆಗದೆ ಇರೋ ಸಂಪರ್ಕ ನಿಮ್ಮಿಬ್ರಿಗೂ ಆಗುತ್ತೆ. ಬೇಕಿದ್ರೆ ಕಾಲ್ ಮಾಡಿ ನೋಡು, ಕನೆಕ್ಟ್ ಆಗುತ್ತೆ. ಅಜ್ಜಿ, ನೀವೇನೇನೋ ಹೇಳ್ಬೇಡಿ, ನಂಗೆ ತುಂಬ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ಒಂದು ಹೆಜ್ಜೆ ಮುಂದಿಟ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಓಹೋ ಹೋ ಹೋ, ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಸರೋಜಿನಿ 2.0 ಡೇರ್ ಡಿವಿಲ್ ಮುದುಕಿ ನಾನು. ಅಪ್ಡೇಟೆಡ್ ವರ್ಷನು. ನಾನು ಹೇಳಿದ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ಕೋ, ರುದ್ರ ತಾಂಡವ ಆಡ್ಬಿಡ್ತೀನಿ. ಹುಷಾರ್. ಅಜ್ಜಿ, ಯಾಕೊಂಥರ ಮಿಲಿಟರಿ ಕಮಾಂಡರ್ ಥರ ಆಡ್ತಿದ್ದೀರಾ? ನನ್ನ ಮಾತು ಯಾರು ಕೇಳೋದಿಲ್ವೋ ಅವ್ರ ಪಾಲಿಗೆ ನಾನು ಹೀಗೆ ಸ್ಟ್ರಿಕ್ಟ್ ಆಫೀಸರ್. ಈಗಲೇ ನನ್ನ ಮಗನಿಗೆ ಕಾಲ್ ಮಾಡು. ಅಜ್ಜಿ, ಅವ್ರು ಹೋಗಿರೋದು ಅವ್ರ ಹೆಂಡತಿ ಜೊತೆಗೆ. ಅವ್ರ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಅಂತರಾಕಂಗೆ ಫೋನ್ ಮಾಡಿ ಕನೆಕ್ಟ್ ಆಗ್ಬೋದು. ಅಯ್ಯೋ, ಅವಳಿಗೂ ಮಾಡಿದ್ದೆ ಕಣೆ. ಬಿಸಿ 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 ಅಂತ ಬಡ್ಕೋತಿತ್ತು. ಹಲೋ ಬೇಬ್ಸ್, ಏನು ಯೋಚನೆ ಮಾಡ್ತಿದ್ಯಾ? ಕಾಲ್ ಮಾಡು. ಸರಿ ಅಜ್ಜಿ, ನಾನು ಕಾಲ್ ಮಾಡ್ತೀನಿ. ಅವ್ರು ರಿಸೀವ್ ಮಾಡಿದ್ರೆ ನಿಮಗೆ ಕೊಡ್ತೀನಿ, ಓಕೆನಾ? ಕೊಡೋದೇನು ಬೇಡವೆ. ನನ್ನ ಮಗ ಹೇಗಿದ್ದಾನೆ, ಹುಷಾರಾಗಿದ್ದಾನ, ಊಟ ಮಾಡಿದ್ನ ಅಂತ ಕೇಳ್ಬಿಟ್ಟು ಹೇಳು. ಯಾಕೋ ಮನ್ಸಲ್ಲಿ ಒಂಥರ ದುಗುಡ ಕಣೆ, ಅದಕ್ಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀನಿ. ಕೇಳ್ಬಿಟ್ಟು ಹೇಳು. ಹಾಂ, ಅಂತರ ಅಂತರ ಏನಾಯ್ತು? ಅಂತರ ಏನಾಯ್ತು? ಅಭಿ, ಅದು ಲೀಲಾ ಕಾಲ್ ಮಾಡಿದ್ಲು, ಮಾತಾಡ್ತಿದ್ದೆ. ಓಕೆ ಫೈನ್. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯ? ಏನಾಯ್ತು? ಟೆನ್ಷನ್ ಎಲ್ಲ ಏನೂ ಇಲ್ಲ ಅಭಿ. ಅದು ಈ ಮನೆ ನೋಡಿದ್ನಲ್ಲ, ಆ ಎಕ್ಸೈಟ್ಮೆಂಟಲ್ಲಿ. ನೀ ಎಕ್ಸೈಟ್ ಆಗ್ತಿದ್ಯಲ್ಲ, ನನಗೆ ಸಾಕು. ಸದ್ಯ ನಂಬಿಟ್ಟ. ಲೀಲಾ ಕಾಲ್ ಮಾಡಿದ್ಲು ಅಂತ ಹೇಳಿದ್ದಕ್ಕೆ ನಂಬಿದ್ದಾನೆ. ಇಲ್ಲ ಅಂದಿದ್ರೆ ಯಾರು ಏನು ಯಾಕೆ ಅಂತೆಲ್ಲ ಕತೆ ಹೇಳಬೇಕಿತ್ತು. ನಾನು ಇವಾಗ ಬಚಾವಾಗಬೇಕು. ಅವನಿಗೆ ಡೌಟ್ ಬರಬಾರ್ದು ಅಂದರೆ ಲೀಲಾ ಇವನಿಗಿವಾಗ ಕಾಲ್ ಮಾಡಬಾರ್ದು.
ಲೀಲಾ ನನಗೆ ಫೋನ್ ಮಾಡ್ತಾ ಇದ್ದಾಳೆ. ಇವತ್ತು ಯಾವ ಕಡೆ ಎದ್ದು ಬಂದಿದ್ದೀನೋ ಏನು ಕತೆನೋ, ಯಾಕೆ ಅಂದ್ಕೊಂಡಿದ್ದೆಲ್ಲ ರಾಂಗ್ ಆಗಿ ಆಗ್ತಿದೆಯಲ್ಲ. ಗ್ಯಾರಂಟಿ ಇವತ್ತು ಸಿಕ್ಕಾಕೋತೀನಿ. ಏನು ಮಾಡಲಿ ಹೇಳಲಿಲ್ಲ. ಸರ್ ಸಾರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ದಟ್ಸ್ ಓಕೆ, ಹೇಳು. ಸರ್ ಅದು ಅಜ್ಜಿ ನಿಮ್ಮ ಹತ್ರ ಮಾತಾಡಬೇಕಿತ್ತಂತೆ. ನಿಮ್ಮ ಫೋನ್ ಕನೆಕ್ಟ್ ಆಗಲಿಲ್ವಂತೆ. ನೀವು ಹುಷಾರಾಗಿದ್ದೀರಾ, ಊಟ ಮಾಡಿದ್ರಾ ಅಂತ ಕೇಳಬೇಕಿತ್ತಂತೆ. ಅವ್ರು ಆ್ಯಕ್ಚುಲಿ ಅಂತರ ಹಾಕಂಗೂ ಫೋನ್ ಟ್ರೈ ಮಾಡಿದ್ರಂತೆ, ಬಟ್ ಬ್ಯುಸಿ ಬಂತು ಅಂತ ಹೇಳಿದ್ರು. ಅದಕ್ಕೆ ನೀನೊಂದು ಸತಿ ಮಾಡ್ತೀಯಾ ಅಂತ ಕೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ನೀನೇ ಅಂತರನ ಜೊತೆ ಮಾತಾಡ್ತಾ ಇದೆಯಲ್ಲ ಲೀಲಾ, ಸೊ ಆಬ್ವಿಯಸ್ಲಿ ಬ್ಯುಸಿ ಅಂತಾನೆ ಬಂದಿರುತ್ತೆ. ಅಮ್ಮನಿಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳು, ಆರಾಮಾಗಿದ್ದೀನಿ ಅಂತ ಹೇಳು, ಊಟನೂ ಮಾಡ್ತೀನಿ ಅಂತ ಹೇಳು. ಓಕೆ ಸರ್, ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಾನು ಆಗಲೇ ಅಂತರ ಅಕ್ಕನ ಜೊತೆ ಫೋನಲ್ಲಿ ಬ್ಯುಸಿ ಇರಲಿಲ್ಲ. ಹಲೋ ಹಲೋ ಅಭಿ, ಲೀಲಾ ಏನು ಹೇಳಿದ್ಲು? ಅಂತರ ಏನಾಯ್ತು? ತಲೆ ಸುತ್ತ ಬಂದಂಗೆ ಆಗ್ತಿದೆ ಅಭಿ. ಅಮ್ಮನೂ ಅದಕ್ಕೆ ಫೋನ್ ಮಾಡಿದ್ರು, ಊಟ ಗೀಟ ಮಾಡಿದ್ರ ಇಲ್ವಾ ಅಂತ ಕೇಳಕ್ಕೆ. ಬಾ, ಸುಸ್ತಾಗಿರುತ್ತೆ, ಬಾ ಲೆಟ್ಸ್ ಗೋ. ನಾನು ಯಾವಾಗ ಅಂತರ ಅಕ್ಕಂಗೆ ಫೋನ್ ಮಾಡಿದೆ? ನಾನು ಅವ್ರ ಹತ್ರ ಮಾತಾಡೇ ಇಲ್ಲ. ಮತ್ತೆ ಯಾಕೆ ಅಂತರ ಅಕ್ಕ ನಾನು ಲೀಲನ್ ಜೊತೆ ಮಾತಾಡ್ತಿದ್ದೆ ಅಂತ ಸುಳ್ಳು ಹೇಳಿದ್ದಾರೆ? ಅಂದರೆ ದುರ್ಗಾ ಹೇಳಿದ್ದು ನಿಜ ಇರ್ಬೋದಾ? ಅಯ್ಯೋ, ಏನೂ ಗೊತ್ತಾಗ್ತಿಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು. ನನಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಯಾವ ಮಾತನ್ನೂ ನಂಬಲ್ಲ. ನೀನಾ ಸೌಂಡ್ ಮಾಡ್ಕೊಂಡು ಬರಕ್ ಗೊತ್ತಾಗಲ್ವಾ? ಅಥವಾ ಬಂದಾದ್ಮೇಲೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಬಾಯ್ಬಿಟ್ಟು ಹೇಳಕ್ಕಾಗಲ್ವಾ? ಅಯ್ಯೋ, ಸೌಂಡ್ ಮಾಡಿ ವಿಷ ಸರ್ಪನ್ ಯಾರಾದ್ರೂ ಅಲರ್ಟ್ ಮಾಡ್ತಾರಾ? ವಿಷ ಸರ್ಪನ ಎಲ್ಲಿ? ಇಲ್ಲೇ ನನ್ ಕಣ್ಣೆದ್ರುಗಡೆನೆ ರೆಡ್ ಕಲರ್ ಸೀರೆ ಉಟ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಸರು, ಯಾಕೆ ತಲೆ ಕೆಟ್ಟೋರ್ ತರ ಮಾತಾಡ್ತಿದ್ಯಾ? ತಿಂದಿದ್ ಹೆಚ್ಚಾಗಿದ್ಯಾ? ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಗಂಡ ಹೆಂಡತಿ ಇಬ್ರು ಹೊರಗಡೆಗೆ ಹೋಗಿದ್ದಾರೆ, ಆರಾಮಾಗಿ ಅವರಿಬ್ರು ಟೈಮ್ ಸ್ಪೆಂಡ್ ಮಾಡ್ಲಿ ಅಂತೆಲ್ಲ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ. ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಸರು, ನಂಗೆ ಸೆನ್ಸು, ಕಾಮನ್ ಸೆನ್ಸು, ಸಿಕ್ಸ್ ಸೆನ್ಸು ಎಲ್ಲ ತುಂಬಾ ಚೆನ್ನಾಗಿದೆ. ಅದನ್ನ ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ, ಅಥವಾ ನಿನ್ನಿಂದ ಹೇಳ್ಸ್ಕೋಬೇಕಾಗೂ ಇಲ್ಲ. ಇಷ್ಟೆಲ್ಲ ಇದ್ರೂ ಯಾಕಮ್ಮ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ಯಾ? ಹಲೋ, ಅಜ್ಜಿ ಫೋನ್ ಮಾಡಕ್ ಹೇಳಿದ್ರು, ನಾನು ಫೋನ್ ಮಾಡಿದ್ದೆ. ಹೌದೌದು, ಅಜ್ಜಿ ಅನ್ಎಜುಕೇಟೆಡ್, ಅದಕ್ಕೋಸ್ಕರ ಅವ್ರಿಗೆ ಫೋನ್ ನೋಡೋದಕ್ಕೆ ಬರೋದಿಲ್ಲ ನೋಡು. ನಿನಗೆ ಹೇಳಿದ್ದಾರೆ ಪಾಪ ಫೋನ್ ಮಾಡ್ಕೊಡು ಅಂತ. ಸುಮ್ನೆ ಸುಳ್ಳು ಹೇಳಿ ಅಜ್ಜಿ ಮೇಲೆಲ್ಲ ಎತ್ತಾಕ್ಬೇಡ. ಏನಾಗಿದೆ ನಿನ್ಗೆ? ನನ್ನ ಪಾಡಿಗೆ ನಾನು ಇರ್ತೀನಿ, ಸುಮ್ಮನೆ ಬಂದು ಬೈಸ್ಕೊಂಡು ಹೋಗ್ತೀಯಾ? ನೋಡು, ನಾನು ಒಂದು ಮಾತು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊ. ಬೇರೆಯವ್ರ ಸಂಸಾರದಲ್ಲಿ ಮೂಗ್ ತೂರ್ಸೋ ಚಟ ಇರೋದು ನಿನ್ಗೆ, ನನ್ಗಲ್ಲ. ನನಗೆ ನಂದೇ ಆದ ಜವಾಬ್ದಾರಿ ಇದೆ. ಅಂತರ ಅಕ್ಕ ಅವ್ರ ಗಂಡನ ಜೊತೆ ಖುಷಿಯಾಗಿದ್ರೆ ನಿನ್ಗಿಂತ ಖುಷಿ ಪಡೋಳು ನಾನು. ನನ್ನ ಸುದ್ದಿಗೆ ಏನಾದ್ರೂ ಬಂದ್ಯೋ 9 ಗ್ರಹನ ಒಟ್ಟಿಗೆ ಕಾಣಿಸ್ಕೋಬೇಕು, ಹಾಗೆ ಮಾಡ್ಬಿಡ್ತೀನಿ. ಹುಷಾರ್. ಏನು ವಾಯ್ಸ್ ರೇಸ್ ಮಾಡ್ತಿದ್ಯಾ? ದುರ್ಗಾ ಅಕ್ಕನ್ ಸಪೋರ್ಟ್ ಇದೆ ಅಂತ ಜಾಸ್ತಿ ಮೆರಿಬೇಡ. ಇವಾಗೇನೋ ಅವರು ನಿನ್ನ ಕಡೆಗೆ ವಾಲಿರ್ಬೋದು, ಹಾಗಂತ ನಿನ್ನ ಆಟಗಳೆಲ್ಲ ಆಡಬೇಡ. ನಿನ್ನ ಜಾಗ ಇದಲ್ಲ.
ಅಜ್ಜಿ ಉಸಿರು ಎತ್ತಬೇಡ. ಏನ್ ಅನ್ಕೊಂಡಿದ್ಯಾ ನೀನು? ಯಾರ ಎದುರು ನಿಂತ್ಕೊಂಡು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇಟ್ಕೋ. ನಿನ್ನಕ್ಕ ದುರ್ಗಾ ಲೀಲಾ ಅನ್ಕಂಡ್ರೆ ಎಷ್ಟು ಕೋಪ ಮಾಡ್ಕೋತಿದ್ಲು. ಆ ಕೋಪ ದ್ವೇಷವಾಗೂ ಬದಲಾಗಿತ್ತು. ಆದ್ರೆ ಈಗ ಅವಳೆಷ್ಟು ಬದಲಾಗಿದ್ದಾಳೆ. ಲೀಲಾ ಮತ್ತೆ ನನ್ನ ಮಗ ಒಂದಾಗ್ಬೇಕು ಅಂತ ಎಷ್ಟು ಕನಸು ಕಟ್ಕೊಂಡಿದ್ದಾಳೆ. ದುರ್ಗಾ ಬದಲಾಗಿದ್ದಾಳ? ಹಾಗಿದ್ರೆ ಅವಳ ಹತ್ರ ನಡ್ಕೊಂಡಿದ್ದೆಲ್ಲ ನಿಜಾನಾ? ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಮಾತೆ ನಿಜ ಆಗಿದ್ರೆ ನೀನು ದುರ್ಗಾ ತರನೇ ಬದಲಾಗು. ಲೀಲಾನೇ ಈ ಮನೆ ಸೊಸೆ, ಈ ಮನೆ ಯಜಮಾನಿ ಅನ್ನೋ ಸತ್ಯನ ಒಪ್ಕೋ. ಅಜ್ಜಿ ಏನ್ ಹೇಳ್ತಿದ್ದೀರಾ? ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಸರು, ನೀ ತಪ್ಪು ಹುಡುಕ್ಲೇಬೇಕು ಅಂತ ನಿಂತ್ರೆ ಆ ಭಗವಂತನಲ್ಲೂ ತಪ್ಪು ಕಾಣುತ್ತೆ. ಆದ್ರೆ ಅದೆಲ್ಲ ನಿಜ ಆಗ್ಬೇಕು ಅಂತ ಏನಿಲ್ಲ. ನೀನ್ ತಪ್ಪು ಮಾಡ್ಬೇಡ ಅಷ್ಟೇ. ನಾನ್ ತಪ್ಪು ಮಾಡ್ತಿಲ್ಲ, ತಪ್ಪು ಮಾಡ್ತಿರೋದ್ ನೀವು. ನ್ಯಾಯವಾಗಿ ನೋಡಿದ್ರೆ ಈ ಮನೆ ಹಿರಿಯರಾಗಿ ದೊಡ್ಡೋರಾಗಿ ಅಂತರ ಅತ್ತೆ ಏಜಿನ ಸಪೋರ್ಟ್ ಮಾಡ್ಬೇಕು. ಅಂತರ ಅತ್ತೆನೇ ಈ ಮನೆ ಯಜಮಾನಿ ಅಂತ ಒಪ್ಕೋಬೇಕು. ಅದ್ ಬಿಟ್ಟು ಈ ಲೀಲಾನ ಹೋಗಿ ಹೋಗಿ ನಾನು ಹೀಗೆ ಇರೋದು. ನನಗ್ ಪಾಪ ಸುತ್ಕೊಂಡ್ರೂ ಪರವಾಗಿಲ್ಲ. ನನಗ್ ಯಾರು ಸರಿ ಅನ್ನಿಸ್ತಾರೋ ಅವರನ್ನೇ ಒಪ್ಪೋದು. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಹೋಗೋದಿಲ್ಲ. ಇನ್ನೊಂದ್ಸಲ ನಿನ್ ನಾಲ್ಗೆ ಹರಿಬಿಟ್ಯೋ ಸರಿ ಇರಲ್ಲ. ಬಾಲಿಲ್ಲ, ಹೋಗೋಣ. ದುರ್ಗಕ್ಕ ಮನೆಯವ್ರನ್ನೆಲ್ಲ ಅವ್ರ ಕಡೆಗೆ ಮಾಡ್ಕೊಂಡು ಲೀಲಾ ಪಾರ್ಟಿ ಸೇರ್ಕೊಂಡಿದ್ದಾರೆ. ಆದಷ್ಟು ಬೇಗ ಮನೆಗೆ ಬನ್ನಿ. ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಪಾಪ ಏಜೆ ನಾನ್ ಚಿಕ್ಕೋಳು ಅಂತಾನು ನೋಡ್ದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಂತರ ಅತ್ತೆನ ಹೊರಗಡೆ ಕರ್ಕೊಂಡು ಹೋದ್ರು. ಇವಳು ಪೂಜೆ ಮಧ್ಯೆ ಕರಡಿ ತರ ಹೋಗ್ತಾಳೆ. ಛೇ, ಮೇಲ್ನೋಟಕ್ಕೆ ಅಂತರ ಅಕ್ಕನೇ ಸರಿ ಇಲ್ಲ, ದುರ್ಗಾ ಬೊಂಬಾಟಾಗಿರೋ ಹೆಣ್ಣು ಅಂತ ಅನಿಸ್ತಾ ಇದೆ. ಆದ್ರೆ ಇದರಲ್ಲೇನೋ ಮರ್ಮ ಇದೆ ಅಂತ ಕೂಡ ಅನಿಸ್ತಾ ಇದೆ. ಸರಿ, ದುರ್ಗಾ ಕೆಲಸ ಮಾಡಕ್ ಹೋಗ್ತಾರೆ, ಆದ್ರೆ ಯಾವಾಗ್ಲೂ ಒಂದಿನಕ್ಕೆ ವಾಪಸ್ ಬರ್ತಾರೆ. ಈ ಸತಿ ಏನು 2 ದಿನ ಆದ್ರೂ ವಾಪಸ್ ಬಂದಿಲ್ಲ. ಫೋನ್ ಬೇರೆ ಸ್ವಿಚ್ ಆಫು. ನಾವು ಮನೇಲಿದ್ದು ನಮ್ಮ ಫೋನ್ 2:00ವರೆಗೆ ಸ್ವಿಚ್ ಆಫ್ ಆದ್ರೆ ನಾವು ಗಾಬರಿ ಆಗ್ಬಿಡ್ತೀವಿ. ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಲಕ್ಷ್ಮಿ, ನನ್ಗೊಂದು ಡೌಟು, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಕೇಳಿಯತ್ತೆ, ದುರ್ಗಕ್ಕ ಬಗ್ಗೆನಾ? ಹೌದು. ನಾನು ಆಗ್ಲೇ ಎಷ್ಟು ಹೇಳಿದ್ದೀನಿ, ನೀವು ಮತ್ತೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ದುರ್ಗಾ ಅವ್ರಿಗೆ ನಾನು ಎಷ್ಟು ಸತಿ ಫೋನ್ ಟ್ರೈ ಮಾಡಿದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ನೀವು ಯಾರು ಒಂದ್ಸತಿನೂ ಟ್ರೈ ಮಾಡ್ಲಿಲ್ವಾ? ಸುಮ್ಮನೆ ಇದ್ದೀರಾ? ಈ ಮನೆಯಲ್ಲಿ ನಿಮಗೆ ಗೊತ್ತಿಲ್ದಿರೋದು ಏನಿದೆ ಹೇಳಿಯತ್ತೆ. ದುರ್ಗಾ ಅಕ್ಕ ಆಗಾಗ ಹೊರಗೆ ಹೋಗ್ತಿರ್ತಾರೆ. ಅದು ಅಲ್ಲದೆ ಏಜೆ ಕಾಲ್ ಮಾಡಿದ್ದಾರೆ, ನಾನು ಕೆಲಸದಲ್ಲಿದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಮರ್ತಿರ್ಬೇಕು. ಸರಿ ಆಯ್ತು, ಆಮೇಲೆ ಮಾಡ್ತೀನಿ ಅಂತ ಹೇಳಿದಾರೆ ತಾನೆ. ಸ್ವಿಚ್ ಆನ್ ಆದ ತಕ್ಷಣ ಫೋನ್ ಮಾಡಬೇಕಿತ್ತು. ಅತ್ತೆ, ಎಕ್ಸೈಟ್ ಆಗಬೇಡಿ. ಏಜೆ ಗೊತ್ತಿದೆ ಅಂದಮೇಲೆ ಅದ್ರಲ್ಲಿ ಯಾವ ಟೆನ್ಷನ್ ಇರಲ್ಲ ಅಂತ ಅರ್ಥ. ಅಕಸ್ಮಾತ್ ಏನೇ ಸಮಸ್ಯೆ ಬಂದರೂ ಅದನ್ನು ಸಾಲ್ವ್ ಮಾಡೋಕ್ಕೆ ಏಜೆ ಇದ್ದಾರೆ. ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಅಂದ್ರೆ ದುರ್ಗಾ ಏಜೆನ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರಾ? ನಾನು ಅಷ್ಟು ಸತಿ ಫೋನ್ ಮಾಡಿದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ದುರ್ಗಾ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ? ಅತ್ತೆ, ಸರು ಹೇಗಿದ್ದೀರಾ? ನೀವು ರಿಲ್ಯಾಕ್ಸ್ ಆಗಿ ಅತ್ತೆ. ಇವಾಗ ಪರವಾಗಿಲ್ಲ ಸರು, ಸ್ವಲ್ಪ ತಲೆ ಸುತ್ತ ಬಂದಂಗಾಯ್ತು ಅಷ್ಟೇ. ತಲೆ ಸುತ್ತ ಬಂದಿತ್ತಾ? ಏನಾದರೂ ಗುಡ್ ನ್ಯೂಸಾ? ಹೈ, ನಾನೇ ಅವನಿಗೆ ಹತ್ರ ಆಗಿಲ್ಲ ಅಂತ ಬಡ್ಕೊಂಡು ಸಾಯ್ತಾ ಇದ್ದೀನಿ. ಜೂಳ್ದೊಂದು ಗುಡ್ ನ್ಯೂಸ್ ಅಂತೆ. ಗುಡ್ ನ್ಯೂಸ್ ಅನ್ನೋದು ನನ್ನ ಜೀವನದಲ್ಲೇ ಬರಲ್ಲ ಅನ್ಸುತ್ತೆ ಸರು. ಸಾರಿ ಅತ್ತೆ, ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ನಾನು ಹೀಗೆ ಹೇಳಲಿಲ್ಲ. ಗಾಯದ ಮೇಲೆ ಗಾಯ ಆದರೆ ಹೊಸ ನೋವೇನು ಬರಲ್ಲ ಸರು.
ಇರೋ ನೋವೇ ದೊಡ್ಡದಾಗಿ ಬರುತ್ತಷ್ಟೆ. ನೀವು ಏಜೆ ಜೊತೆ ಹೊರಗೆ ಹೋಗಿದ್ದು ನೋಡಿ ನೀವಿಬ್ರು ಖುಷಿಯಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಹೀಗೆ ರಿಯಾಕ್ಟ್ ಮಾಡ್ತಿರೋದು ನೋಡಿದ್ರೆ ನೀವಿಬ್ರು ಇನ್ನೂ ಒಂದಾಗಿಲ್ಲ ಅಂತ ಅನ್ಸುತ್ತೆ. ನಾನು ಹೇಳಿದ್ನಲ್ಲ, ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಾನು ನಿಮ್ಮನ್ನು ಒಂದು ಮಾಡ್ತೀನಿ ಅಂತ. ಯೋಚನೆ ಮಾಡಿಬಿಡಿ ಅತ್ತೆ, ನೀವು ರೆಸ್ಟ್ ಮಾಡಿ. ಇದನ್ನು ಹಚ್ಚಲಾ? ಎಲ್ಲ ಸರಿ ಹೋಗುತ್ತೆ. ಪರವಾಗಿಲ್ಲ ಸರು, ನಾನು ಹಚ್ಕೋತೀನಿ, ನೀನು ಹೋಗು. ಹುಷಾರು ಅತ್ತೆ. ಅಬ್ಬಾ, ತಲೆ ಸುತ್ತ ಬಂದಿರೋಳ್ ಥರ ನಾಟಕ ಮಾಡಿಲ್ಲ ಅಂದಿದ್ರೆ ಗ್ಯಾರಂಟಿ ಅಭಿ ಹತ್ರ ಸಿಕ್ಕಾಕೊಳ್ತಿದ್ದೆ. ಇನ್ನು ಮುಂದೆ ಸಿಚುವೇಶನ್ನು ಇದಕ್ಕಿಂತ ಕೆಟ್ಟದಾಗಿ ಬರ್ಬೋದು. ಎಲ್ಲದಕ್ಕೂ ಮೊದಲೇ ಪ್ರಿಪೇರ್ ಆಗಿದ್ರೆ ತುಂಬ ಒಳ್ಳೆಯದು. ಏನು ಮೇಡಮ್ ನೀವು ಇನ್ನೂ ಅದೇ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡು ಕೂತಿದ್ರಲ್ವಾ? ದುರ್ಗಾ ಮೇಡಮ್ ಅವ್ರು ಕೆಲಸದ ವಿಷಯದಲ್ಲಿ ವಾರಗಟ್ಟಲೆ ದಿನಗಟ್ಟಲೆ ಹೊರಗಡೆ ಇದ್ದವರು. ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತು, ಹಾಗಾಗಿ ಎಲ್ಲರೂ ಫ್ರೀ ಆಗಿದ್ದಾರೆ. ಇದು ನಿಮಗೆ ಹೊಸ ವಿಷಯ, ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಬಿಡಿ ಮೇಡಮ್, ಎಂಜಾಯ್ ದ ಲೈಫ್. ಹೋ, ಹುಡುಗಿ ಕಾಲ್ ಮಾಡಿದಾಳಂತ ಮೆರಿತಿದ್ಯಾ? ಎಂಜಾಯ್ ಮಾಡಬೇಕಾ? ಯಾರೋ ಅನ್ನೋನ್ ನಂಬರಿಂದ ಕಾಲ್ ಮಾಡಿದ್ಲು ಅಂತ ಒಂದು ಸಲನಾದ್ರೂ ನನ್ನ ಹತ್ರ ಬಂದು ಹೇಳಿದ್ಯಾ? ಇಲ್ಲ, ಇವಾಗ ಹೇಗೆ ದಿನ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಸ್ತೀನಿ, ನೋಡ್ತಾ ಇರು. ಹೌದೌದು, ಆಕ್ಚುಲಿ ನಾವು ಜೀವನ ಎಂಜಾಯ್ ಮಾಡ್ಬೇಕನ್ನೋ ಪಾಲಿಸಿನ ಸರಿಯಾಗಿ ಪಾಲಿಸ್ತಿದೀವಿ ಮೇಡಮ್, ಅಲ್ವಾ ರೀ? ಯಾ ಮೇಡಮ್, ಟೇಕ್ ಇಟ್ ಈಸಿ ಪಾಲಿಸಿ. ಈ ಪಾಲಿಸಿ ಏನ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ರೀ ನೀವು, ಅಲ್ವಾ ಮೇಡಮ್? ಥ್ಯಾಂಕ್ ಯು. ಈಗಲೇ ಇವ್ರು ಡ್ಯಾನ್ಸ್ ನೋಡಿ ಹುಡುಗಿರೆಲ್ಲ ಬೀಳ್ತಾರೆ, ಅಂದಮೇಲೆ ಕಾಲೇಜಲ್ಲಿ ಇನ್ನು ಎಷ್ಟು ಹುಡುಗಿರು ಬಿದ್ದಿರ್ಬೇಡ. ನನ್ನ ಪ್ರಕಾರ ಇವರೇ ಬೇಕು ಅಂತ ಹುಡುಗಿರು ಇವಾಗ್ಲೂ ಕಾಲ್ ಮಾಡಿದ್ರು ಮಾಡ್ತಿರ್ಬೋದು, ಅಲ್ವಾ ರೀ? ಇಷ್ಟು ವಿಷಯ ಗೊತ್ತಿಲ್ಲ ನನ್ಗೆ. ಏನ್ ಫ್ಯಾನ್ಸು, ಏನ್ ಫ್ಯಾನ್ ಬೇಸು, ಎಲ್ರಿಗೂ ವಿಶ್ವರೂಪ್ ಬೇಕು, ವಿಶ್ವರೂಪ್ ಬೇಕು, ವಿಶ್ವರೂಪ್ ಬೇಕು, ವಿಶ್ವರೂಪ್ ಬೇಕು. ನಾನು ಯಾರು? ದಿ ಗ್ರೇಟ್ ವಿಶ್ವರೂಪ್ ಅಂದಮೇಲೆ ನಂಗೆ ಹುಡುಗಿಯರ ಕಾಲ್ ಬರಲೇಬೇಕು ಮೇಡಮ್. ಮತ್ತೆ ಅವಾಗ ಕೇಳ್ದಕ್ಕೆ ಈ ಮನೆಯವ್ರು ಬಿಟ್ರೆ ನಂಗೆ ಬೇರೆ ಯಾರು ಗೊತ್ತೇ ಇಲ್ಲ. ಈ ಮನೆಯವ್ರು ಕಾಲ್ ಮಾಡೋದು ಬಿಟ್ರೆ ಬೇರೆ ಆಫೀಸ್ ಕಾಲು, ಅದು ಬಿಟ್ರೆ ಬೇರೆ ಯಾವ ಹುಡುಗಿರು ಕಾಲೇ ಮಾಡಲ್ಲ ಅಂದೆ. ಇವಾಗ ಹಿಂಗೆ ಸಿಕ್ಕಿಸ್ತೆ ನೋಡಿದ್ಯಾ? ಅಯ್ಯಯ್ಯೋ, ಎಕ್ಸೈಟ್ಮೆಂಟಲ್ಲಿ ಲಾಕ್ ಆಗಿಬಿಟ್ನಲ್ಲ. ಅವಳು ಯಾರೋ ಕಾಲ್ ಮಾಡಿರೋ ವಿಷಯ ಇವಳಿಗೆ ಗೊತ್ತಾದ್ರೆ ಗ್ಯಾರಂಟಿ ತೆಂಗಿನ ನಾರಲ್ಲಿ ಮಾಡಿರೋ ಹಗ್ಗದಲ್ಲೇ ನೇಣಾಕ್ಬಿಡ್ತಾಳೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಕಾಲ್. ಯಾಕೆ ವಿಶ್ವರೂಪ್ ಫೋನ್ ಸೈಲೆಂಟಲ್ಲಿ ಇಟ್ಕೊಂಡಿದ್ದೀರಾ? ಸೌಂಡೇ ಬರ್ತಿಲ್ಲ. ಮೇಡಮ್, ನೇಚರ್ ಕಾಲ್ ಮೇಡಮ್. ಅಯ್ಯೋ, ನೋಡಿದ್ರ ಮೇಡಮ್ ಎಷ್ಟು ಸುಳ್ಳು ಹೇಳ್ತಾನಂತ? ಇವನ್ನ ಹೇಗೆ ಮೇಡಮ್ ನಾನು ನಂಬಲಿ? ರೂಪಾ, ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಮೇಡಮ್, ನಿಮಗೆ ನಗು, ನನಗಿಲ್ಲಿ ಸಂಕಟ. ವಿಶ್ವರೂಪಕ್ಕೆ ನನ್ನನ್ನು ಬಿಟ್ಟರೆ ಬೇರೆ ಯಾವುದೋ ಹುಡುಗಿ ಮೇಲೆ ಇಂಟ್ರೆಸ್ಟ್ ಬಂದಿದೆ ಮೇಡಮ್. ಅದಕ್ಕೆ ಇಲ್ಲದೆ ಇರೋದನ್ನ ಇದೇ ಅನ್ನೋಗಿ ಹೇಳಿದೆ. ನೋಡಿ ನೋಡಿ, ಟಕ್ಕಂತ ಸಿಕ್ಕಾಕೊಂಡ್ಬಿಟ್ಟ. ಕಳ್ಳರನ್ನ ಹಿಡಿಯೋದು ಹೇಗಂತ ನಂಗೆ ಗೊತ್ತಿಲ್ವಾ? ರೂಪಾ, ನಂಗೆ ಅರ್ಥ ಆಗ್ಲಿಲ್ಲ, ನೀಟಾಗಿ ಬಿಡಿಸಿ ಹೇಳ್ತೀಯಾ? ಸಿಂಪಲ್ ಮೇಡಮ್, ನೆನ್ನೆ ಒಂದು ವೆಬ್ ಸೀರೀಸ್ ನೋಡಿದೆ. ಅದರಲ್ಲಿ ಒಬ್ಬ ಹೀರೋ ಥರನೇ ವಿಲನ್ ಇರ್ತಾನೆ. ಅವನ್ನ ಕಂಡಿಡಿಯಕ್ಕಂತ ಒಬ್ಳು ಹುಡುಗಿ, ನೀನು ಅವಾಗೆಲ್ಲ ಸ್ಪೀಡಾಗಿ ಗಾಡಿ ಓಡಿಸ್ತಿದ್ದಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೌದೌದು, ನಾನು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಿದ್ದೆ ಅಂತ ಹೇಳ್ತಾನೆ. ಆವಾಗ ಸಿಕ್ಕಾಕೋತಾನೆ ಅವನು. ಯಾಕಂದ್ರೆ ನಿಜವಾದ ಹೀರೋಗೆ ಡ್ರೈವಿಂಗೇ ಬರ್ತಿರಲ್ಲ. ಅದನ್ನ ನೋಡಿನೇ ನಾನು ಈ ಪ್ಲಾನ್ ಮಾಡಿರೋದು. ಮೊದಲು ವಿಶ್ವರೂಪ್ನ ಸರಿಯಾದ ದಾರಿಗೆ ತರಬೇಕು ಮೇಡಮ್. ಬರ್ತೀನಿ ರೀ ಮೇಡಮ್. ರೀ ವಿಶ್ವರೂಪ್, ನಾನು ಯಾಕೆ ಈ ಪಾಯಿಂಟ್ನ ಯೂಸ್ ಮಾಡಿಕೊಂಡು ಅಂತರ ಅಕ್ಕಂಗೆ ಪ್ರಶ್ನೆ ಕೇಳಬಾರ್ದು? ಅವರು ರಿಯಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ. I'm in a meeting, I'll call you later. ದುರ್ಗಾ ಯಾಕೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ? ಇದನ್ನೆಲ್ಲ ನೋಡ್ಕೊಳ್ಳೋಕೆ ಅಂತಲೇ ಟೀಮ್ ಇದೆ. ಮಾನಿಟ್ರ್ ಮಾಡ್ಕೊಂಡು ಹೋದರೆ ಸಾಕಪ್ಪ.
ಎಲ್ಲ ತಾನೇ ಮಾಡ್ತೀನಿ ಅಂದ್ರೆ ಕಷ್ಟ ಆಗಲ್ವಾ? ಮೋರೋವರ್ ಇಷ್ಟು ವರ್ಷದಿಂದ ಮನೆಗೋಸ್ಕರ ಕಂಪ್ನಿಗೋಸ್ಕರ ದುಡ್ದಿದ್ದಾಳೆ, ಈಗಲೂ ಹಾಗೆ ಮಾಡ್ತೀನಿ ಅಂದರೆ ಹೇಗಾಗುತ್ತೆ? ರಾಮ್, ಆಮ ಇಲ್ಲಿದ್ದೀನಿ. ಹಾಂ ರಾಮ್, ಈಗ ನನ್ನ ನೋಡಿದ್ರೆ ನಿಂಗೆ ಏನನ್ಸುತ್ತೆ? ತುಂಬ ಖುಷಿಯಾಗಿದೆ ಅನ್ಸುತ್ತೆ, ಮೊದಲಿಗಿಂತ ತುಂಬ ಲವಲವಿಕೆಯಿಂದ ಇದೆಯಾ ಅನ್ಸುತ್ತೆ. ಅಷ್ಟೇ ಅಲ್ಲ ಕಣೋ, BP ನಿಲ್ಲು, ಶುಗರ್ ನಿಲ್ಲು, ಮಂಡಿ ನೋವು ಇತ್ತು ಅನ್ನೋದೇ ಮರ್ತೋಗಿದೆ. ಎಸಿಡಿಟಿ, ಮೈಕೈ ನೋವು ಎಲ್ಲ ಓಡಾಟಾಗಿದೆ. ವಾವ್, ದಟ್ಸ್ ನೈಸ್. ಬಟ್ ಇದೆಲ್ಲ ಹೇಗಾಯಿತು? ಲೀಲಾ ಕಣೋ, ಅವಳ ಕಾಲ್ಗುಣ. ಅವಳ ಮನೆಗೆ ಬಂದ ಕೂಡಲೇ ನಾನು ರೆಡಿಯಾಗಿಬಿಟ್ಟೆ.